ನಮಸ್ಕಾರ ಸ್ನೇಹಿತರೆ, ಎನ್ಎಸ್ಬಿಸಿ ಶರ್ಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಬೆಂಕಿ ಹತ್ಕೊಂಡಿದೆ. ಆದ್ರೆ ಈ ಬಾರಿ ಬೆಂಕಿ ಹಚ್ಚಿದ್ದು ಯಾರು ಅನ್ನೋದೇ ದೊಡ್ಡ ಮಿಸ್ಟ್ರಿ ಆಗಿದೆ ಸ್ನೇಹಿತರೆ. ಇರಾನ್ನಲ್ಲಿ ಏನಾಗ್ತಿದೆ ಅಂತ ಸ್ವಲ್ಪ ಗಮನಿಸಿದ್ರೆ ಒಂದೇ ದಿನ ಒಂದೇ ಸಮಯ ಮಲ್ಟಿಪಲ್ ಎಕ್ಸ್ಪ್ಲೋಷನ್ಗಳು. ಹೌದು, ಇರಾನಿನ ಬೇರೆ ಬೇರೆ ಕಡೆಗಳಲ್ಲಿ ನಿಗೂಢ ಸ್ಫೋಟಗಳು ಅಂತ ವರದಿಯಾಗಿದೆ. ಇದು ಕೇವಲ ಒಂದು ಆಕ್ಸಿಡೆಂಟ್ ಅಥವಾ ಇದರಿಂದ ದೊಡ್ಡ ಸ್ಕೆಚ್ ಏನಾದ್ರೂ ಇದೆಯಾ? ಒಂದೆಡೆ ಇರಾನ್ ಸರ್ಕಾರ ಹೇಳುತ್ತೆ, ಏನಿಲ್ಲಪ್ಪ, ಇದು ಜಸ್ಟ್ ಗ್ಯಾಸ್ ಪೈಪ್ಲೈನ್ಲ ಸ್ಫೋಟ ಅಂತ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳ್ತಾರೆ, ಇಲ್ಲ ಸ್ವಾಮಿ, ಆ ಬಿಲ್ಡಿಂಗ್ನಲ್ಲಿ ಗ್ಯಾಸ್ ಪೈಪ್ಲೈನೇ ಇರ್ಲಿಲ್ಲ, ಇನ್ನೆಲ್ಲಿಂದ ಗ್ಯಾಸ್ ಲೀಕ್ ಆಗುತ್ತೆ ಅಂತ. ಎಂಥ ಕಾಮಿಡಿ ಅಲ್ವಾ? ಇನ್ನೊಂದು ಕಡೆ ಇಸ್ರೇಲ್ ಕಡೆ ನೋಡೋದಾದ್ರೆ ಕಂಪ್ಲೀಟ್ ಸೈಲೆನ್ಸ್. ಅಮೆರಿಕ ಕಡೆ ನೋಡಿದ್ರೆ ನೋ ಕಾಮೆಂಟ್ಸ್. ನಿಮಗೆ ನೆನಪಿರಬಹುದು, ಲೆಬನಾನ್ನಲ್ಲಿ ಪೇಜರ್ ಬ್ಲಾಸ್ಟ್ ಆಗೋಕ್ಕೂ ಮುಂಚೆ, ವಾಕಿ ಟಾಕಿ ಸ್ಫೋಟ ಆಗೋಕ್ಕೂ ಮುಂಚೆ ಇದೇ ತರಹದ ನಿಗೂಢ ಘಟನೆಗಳು ನಡೆದಿದ್ವು. ಇಸ್ರೇಲಿನ ಆಪರೇಷನ್ ಸ್ಟೈಲ್ ಅಥವಾ ಮೋಡಸ್ ಆಪರೆಂಡಿ ಅಂತ ನಾವೇನ್ ಕರಿತೀವಿ, ಅದು ಹೀಗೆ ಇರುತ್ತೆ. ಮೊದಲು ಸಣ್ಣ ಸಣ್ಣ ಸ್ಫೋಟಗಳು, ಆಮೇಲೆ ದೊಡ್ಡ ಆಟ ಶುರುವಾಗುತ್ತೆ. ಹಾಗಾದ್ರೆ ಇದು ಯುದ್ಧದ ಮುನ್ಸೂಚನೆನಾ? ಇರಾನ್ ಮೇಲೆ ಅಮೆರಿಕ ಅಥವಾ ಇಸ್ರೇಲ್ ಸದ್ದಿಲ್ಲದೆ ದಾನಿಯನ್ನ ಶುರು ಮಾಡಿದೆಯಾ? ಇರಾನಿನ IRGC ನೇವಿ ಚೀಫ್ ಸತ್ತೇ ಹೋದ್ರ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಸುದ್ದಿ ಎಷ್ಟರ ಮಟ್ಟಿಗೆ ನಿಜ? ಬನ್ನಿ, ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಈ ನಿಗೂಢ ಸ್ಫೋಟಕಗಳ ಅಸಲಿ ಕಥೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಏನಾಯ್ತು ಅಂತ ನೋಡೋಣ. ನಿನ್ನೆ ಮಧ್ಯಾಹ್ನ ಇರಾನಿನ ಸಮಯ ಸುಮಾರು 3:30ರಿಂದ 4:30 ಸುಮಾರಿಗೆ, ಅಂದ್ರೆ ನಮ್ಮ ಭಾರತೀಯ ಕಾಲಮಾನ ಸಂಜೆ 5:15ನ ಆಸುಪಾಸು, ಇರಾನಿನ ಪ್ರಮುಖ ಬಂದರು ನಗರಿ ಬಂದರ್ ಅಬ್ಬಾಸ್ ಮತ್ತು ಹಾವಾ ಎಂಬ ಪ್ರದೇಶಗಳಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿಸುತ್ತೆ. ಬರೀ ಸದ್ದಲ್ಲ, ಇಡೀ ನಗರವೇ ಅದುರಿ ಹೋಗಿದೆ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಆ ಸ್ಫೋಟ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಒಂದು 8 ಅಂತಸ್ತಿನ ಕಟ್ಟಡದ 2 ಫ್ಲೋರ್ಸ್ಗಳು ಸಂಪೂರ್ಣವಾಗಿ ಧ್ವಂಸ ಆಗಿವೆ. ನೀವು ಆ ವಿಡಿಯೋಗಳನ್ನ ನೋಡಿರಬಹುದು. ಆ ಬಿಲ್ಡಿಂಗ್ ಪರಿಸ್ಥಿತಿ ಏನಾಗಿದೆ ಅಂತ. ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ಪಾರ್ಕಿಂಗ್ ಲಾಟ್ನಲ್ಲಿದ್ದ ಕಾರುಗಳು ನುಜ್ಜುಗುಜ್ಜಾಗಿವೆ. ಇಲ್ಲಿ ಟ್ವಿಸ್ಟ್ ಇರೋದೇ ಇಲ್ಲಿ ನೋಡಿ. ಆ ಸ್ಫೋಟ ಆದ ತಕ್ಷಣ ಇರಾನಿನ ಸ್ಟೇಟ್ ಮೀಡಿಯಾದವರು ಬಂದು, ಜನರೇ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಇದೊಂದು ಗ್ಯಾಸ್ ಸಿಲಿಂಡರ್ನ ಸ್ಫೋಟ ಅಷ್ಟೇ ಅಂತ ಹೇಳಿಕೆಯನ್ನ ಬಿಟ್ರು. ಆದ್ರೆ ಆ ಬಿಲ್ಡಿಂಗ್ನಲ್ಲಿ ವಾಸ ಮಾಡೋ ಜನರು ಆಚೆ ಬಂದು, ಮೀಡಿಯಾದವರೇ, ನಮ್ಮ ಬಿಲ್ಡಿಂಗ್ನಲ್ಲಿ ಗ್ಯಾಸ್ ಕನೆಕ್ಷನ್ನೇ ಇಲ್ಲ, ನಮ್ಮಲ್ಲಿ ಗ್ಯಾಸ್ ಪೈಪ್ಲೈನೇ ಇಲ್ಲ ಅಂತ ಹೇಳಿದಾಗ ಇರಾನ್ ಸರ್ಕಾರಕ್ಕೆ ಫುಲ್ ಮುಜುಗರಾಯಿತು. ಸ್ವಲ್ಪ ಯೋಚನೆ ಮಾಡಿ, ಒಂದೇ ಸಮಯದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಗ್ಯಾಸ್ ಪೈಪ್ ಇಲ್ಲದ ಜಾಗದಲ್ಲಿ ಗ್ಯಾಸ್ ಸ್ಫೋಟ ಆಗೋಕೆ ಸಾಧ್ಯನಾ? ಇದೇನಾದ್ರೂ ದೃಶ್ಯಂ ಸಿನಿಮಾದ ಕಥೆನಾ? ಒಟ್ನಲ್ಲಿ ಏನೋ ಮುಚ್ಚಿಡಲಾಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಂದರ್ ಅಬ್ಬಾಸ್ ಅಂದ್ರೆ ಸಾಧಾರಣ ಜಾಗ ಅಲ್ಲ ಸ್ನೇಹಿತರೆ. ಅದು ಇರಾನಿನ ನೌಕಾಪಡೆಯ ಪ್ರಮುಖ ನೆಲೆ. ಅಲ್ಲಿ IRGC ನೇವಲ್ ಹೆಡ್ ಕ್ವಾರ್ಟರ್ಸ್ ಕೂಡ ಇದೆ. ಇಂಥ ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ಇಂಥ ಬ್ಲಾಸ್ಟ್ ಆಗತ್ತೆ ಅಂದ್ರೆ ಇದು ಖಂಡಿತವಾಗಿಯೂ ಆಕ್ಸಿಡೆಂಟ್ ಅಲ್ಲ, ಇದೊಂದು ಟಾರ್ಗೆಟೆಡ್ ಅಟ್ಯಾಕ್ ಇರಬಹುದು ಅಂತ ರಕ್ಷಣಾ ತಜ್ಞರು ಅನುಮಾನವನ್ನ ಪಡ್ತಾ ಇದ್ದಾರೆ. ವಿಷಯ ಇಲ್ಲಿಗೆ ಮುಗ್ದಿಲ್ಲ. ಆ ಸ್ಫೋಟ ಆದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹರಿದಾಡಕ್ಕೆ ಶುರುವಾವು. ಏನಂತ ಗೊತ್ತಾ? ಆ ಸ್ಫೋಟದಲ್ಲಿ IRGC ನೇವಲ್ ವಿಂಗ್ನ ಚೀಫ್ ಅಥವಾ ಕಮಾಂಡರ್ ಹುತಾತ್ಮರಾಗಿದ್ದಾರೆ, ಅಂದ್ರೆ ಕೊಲ್ಲಲ್ಪಟ್ಟಿದ್ದಾರೆ ಅಂತ. ಒಂದು ಕಡೆ ಅಮೆರಿಕ ಮತ್ತು ಇರಾನ್ ಮಧ್ಯೆ ಹಗ್ಗಜಗ್ಗಾಟ ನಡೀತಾ ಇದೆ. ಇರಾನ್ ನಾಳೆಯಿಂದ ಪರ್ಷಿಯನ್ ಗಲ್ಫ್ನಲ್ಲಿ ದೊಡ್ಡ ಮಟ್ಟದ ನೌಕಾ ಕಸರತ್ತು ಮಾಡೋಕೆ ಪ್ಲಾನ್ ಮಾಡಿತು. ಅಮೆರಿಕದ ಹಡಗುಗಳು ಕೂಡ ಅಲ್ಲಿಗೆ ಬಂದು ನಿಂತಿವೆ. ಇಂಥ ಟೈಮ್ನಲ್ಲಿ ನೇವಿ ಕಮಾಂಡರ್ ಇರೋ ಜಾಗದಲ್ಲೇ ಬಾಂಬ್ ಬ್ಲಾಸ್ಟ್ ಆದರೆ ಜನ ಏನನ್ಕೊಂತಾರೆ ಹೇಳಿ? ಮೊದಲು ಇರಾನ್ ಮೀಡಿಯಾ ಸುಮ್ಮನಿತ್ತು. ಆದ್ರೆ ಯಾವಾಗ ಸುದ್ದಿ ವೈರಲ್ ಆಯ್ತೋ ಆಗ ಹೆಚ್ಚೆತ್ತುಕೊಂಡ ಸರ್ಕಾರ, ಇಲ್ಲ, ನಮ್ಮ ನೇವಿ ಕಮಾಂಡರ್ ಚೆನ್ನಾಗೇ ಇದ್ದಾರೆ, ಅವರಿಗೆ ಏನೂ ಆಗಿಲ್ಲ, ಇದು ಸುಳ್ಳು ಸುದ್ದಿ ಅಂತ ಸ್ಪಷ್ಟನೆಯನ್ನ ಕೊಟ್ರು. ಸರಿ, ಕಮಾಂಡರ್ ಬದುಕಿರಬಹುದು, ಆದ್ರೆ ಅಲ್ಲಿ ಸತ್ತವರು ಯಾರು? ವರದಿಗಳ ಪ್ರಕಾರ ಕನಿಷ್ಠ 5 ಜನ ಸತ್ತಿದ್ದಾರೆ ಮತ್ತು 14ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಬ್ರಿಟಿಷ್ ಮೀಡಿಯಾಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿನ ಜನ ಆಕಾಶದಲ್ಲಿ ಕ್ಷಿಪಣಿಗಳು ಹಾರಾಡೋದನ್ನ ನೋಡಿದ್ದಾರೆ ಅಂತ ವರದಿ ಮಾಡಿದಾವೆ. ಸ್ನೇಹಿತರೆ, ಗ್ಯಾಸ್ ಸಿಲಿಂಡರ್ಗೂ ಮಿಸೈಲ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಕೆ ಜನರೇನೋ ದಡ್ರ. ಆಕಾಶದಿಂದ ಏನೋ ಬಂದ್ಬಿಡ್ತು, ಆಮೇಲೆ ಸ್ಫೋಟ ಆಯಿತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇರಾನ್ ಸರ್ಕಾರ ಮಾತ್ರ ತನ್ನ ಹಳೆ ರಾಗವನ್ನೇ ಹಾಡ್ತಾ ಇದೆ. ಮೊದಲು ಗ್ಯಾಸ್ ಲೀಕ್ ಆಯಿತು ಅಂದ್ರು, ಆಮೇಲೆ ಪೈಪ್ ಇಲ್ಲ ಅಂದಾಗ ಅನ್ನೋನ್ ಕಾಸಸ್ ಅಂತ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ರು. ಇರಾನಿನ ಈ ವರ್ತನೆಯನ್ನ ನೋಡಿದ್ರೆ ಅವರಿಗೆ ಏಟ್ ಬಿದ್ದಿದೆ, ಆದ್ರೆ ಎಲ್ಲಿ ಬಿದ್ದಿದೆ, ಎಷ್ಟು ಜೋರಾಗಿ ಬಿದ್ದಿದೆ ಅಂತ ತೋರಿಸ್ಕೊಳ್ಳೋಕೆ ಆಗದ ಮುಜುಗರದಲ್ಲಿದ್ದಾರೆ ಅನ್ಸುತ್ತೆ. ಈಗ $1 ಮಿಲಿಯನ್ ಪ್ರಶ್ನೆಗೆ ಬರೋಣ. ಈ ಕೆಲಸ ಮಾಡಿದ್ದಾದ್ರೂ ಯಾರು? ಎಲ್ಲರ ಬೆರಳು ಹೋಗಿ ನಿಲ್ಲೋದು 2 ದೇಶಗಳ ಕಡೆಗೆ. ಒಂದು ಇಸ್ರೇಲ್, ಇನ್ನೊಂದು ಅಮೆರಿಕ.
ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲಿನ ಗುಪ್ತಚರ ಸಂಸ್ಥೆ ಮೊಸಾದ್ ಇರಾನ್ ಒಳಗೆ ನುಗ್ಗಿ ಆಪರೇಷನ್ನನ್ನ ಮಾಡೋದರಲ್ಲಿ ಎತ್ತಿದ ಕೈ. ಈ ಹಿಂದೆ ಇರಾನಿನ ಪರಮಾಣು ವಿಜ್ಞಾನಿಗಳನ್ನ ರಸ್ತೆಯ ಮಧ್ಯ ಮಷೀನ್ ಗನ್ಗಳನ್ನ ಇಟ್ಕೊಂಡಿದ್ರು. ಇತ್ತೀಚೆಗೆ ಇರಾನ್ ಒಳಗೆ ಹಮಾಸ್ ಲೀಡರ್ ಅನ್ನ ಉಡಾಯಿಸಿದ್ರು. ಸೊ ಇರಾನಿನ ನೇವಿ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡೋ ಕೆಪಾಸಿಟಿ ಇಸ್ರೇಲಿಗೆ ಖಂಡಿತವಾಗ್ಲೂ ಇದೆ. ಆದ್ರೆ ವಿಚಿತ್ರ ಅಂದ್ರೆ ಇಸ್ರೇಲ್ ಮೀಡಿಯಾಗಳೇ ವರದಿ ಮಾಡ್ತಾ ಇವೆ, ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಸಾಮಾನ್ಯವಾಗಿ ಇಸ್ರೇಲ್ ತಾನು ಮಾಡಿದ ಕೆಲಸವನ್ನ ಒಪ್ಕೊಳ್ಳಲ್ಲ, ಆದ್ರೆ ನಿರಾಕರಿಸೋದು ಕೂಡ ಕಮ್ಮಿನೇ. ಇಲ್ಲಿ ಅವರು ಡೈರೆಕ್ಟ್ ಆಗಿ ನಾವು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ವಾರ್ನಿಂಗ್ಗಳು ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಅಮೆರಿಕ ಈಗಾಗಲೇ ತನ್ನ ಯುದ್ಧ ನೌಕೆಗಳನ್ನ ಪರ್ಷಿಯನ್ ಗಲ್ಫ್ಗೆ ಕಳಿಸಿದೆ. ಇರಾನ್ ನಾಳೆಯಿಂದ ನೌಕಾ ಕಸರತ್ತನ್ನ ಮಾಡ್ತಾ ಇದೆ. ಅಮೆರಿಕ ವಾರ್ನಿಂಗ್ ಅನ್ನ ಕೊಟ್ಟಿದೆ, ನೀವೇನಾದ್ರೂ ಹುಚ್ಚಾಟ ಮಾಡಿದ್ರೆ ನಾವು ಸುಮ್ನೆ ಕೂರಲ್ಲ ಅಂತ. ಈ ಸ್ಫೋಟ ಅಮೆರಿಕದ ಎಚ್ಚರಿಕೆ ಗಂಟೆನ. ನೋಡಿ, ನಾವು ನಿಮ್ಮ ಮನೆ ಒಳಗೂ ಬಂದು ಹೊಡಿಬಲ್ಲೆವು ಅಂತ ಅಮೆರಿಕ ಇರಾನ್ಗೆ ಸ್ಯಾಂಪಲ್ ಅನ್ನ ತೋರಿಸ್ತಾ ಇದೆಯಾ? ಸ್ನೇಹಿತರೆ, ಅಮೆರಿಕದ ಕಡೆಯಿಂದ ಅಧಿಕೃತವಾಗಿ ನೋ ಕಮೆಂಟ್ಸ್ ಅಂತ ಬಂದಿದೆ. ಅಂದ್ರೆ ನಾವು ಒಪ್ಕೊಳ್ಳಲ್ಲ, ಹಂಗೆ ನಾವು ಮಾಡಿಲ್ಲ ಅಂತನೂ ಹೇಳಲ್ಲ. ಈ ಮೌನವೇ ಅಪಾಯಕಾರಿ ಸ್ನೇಹಿತರೆ. ಇನ್ನೊಂದು ಸಾಧ್ಯತೆ ಕೂಡ ಇದೆ. ಇರಾನ್ನೊಳಗೆ ಇರುವಂತಹ ಸರ್ಕಾರದ ವಿರೋಧಿ ಬಂಡುಖೋರರು ಈ ಕೆಲಸವನ್ನ ಮಾಡಿರಬಹುದಾ? ಅಥವಾ ಇರಾನಿನ ಸೇನೆಯಲ್ಲೇ ಯಾರಾದರೂ ಬೇಹುಗಾರರು ಸೇರಿಕೊಂಡು ಇಸ್ರೇಲ್ ಅಥವಾ ಅಮೆರಿಕದ ಆರ್ಡರ್ ಮೇಲೆ ಬಾಂಬ್ ಪ್ಲಾಂಟ್ ಮಾಡಿರ್ರ? ಯಾಕಂದ್ರೆ ಬಿಲ್ಡಿಂಗ್ ಒಳಗೆ ಸ್ಫೋಟ ಆಗಿರೋದ್ರಿಂದ ಹೊರಗಿನಿಂದ ಮಿಸೈಲ್ ಬರೋ ಬದಲು ಒಳಗೆ ಯಾರಾದರೂ ಬಾಂಬ್ ಪ್ಲಾಂಟ್ ಮಾಡಿರೋ ಸಾಧ್ಯತೆ ಹೆಚ್ಚಿದೆ. ಸ್ನೇಹಿತರೆ, ಈ ಘಟನೆ ಬರೀ ಒಂದು ಸ್ಫೋಟ ಅಲ್ಲ, ಇದನ್ನ ಜಿಯೋಪಾಲಿಟಿಕ್ಸ್ ದೃಷ್ಟಿಯಲ್ಲಿ ನೋಡ್ಲೇಬೇಕು. ಯಾಕಂದ್ರೆ ಇರಾನ್ ಒಂದು ಕಡೆ ನಾವು ಯುದ್ಧಕ್ಕೆ ರೆಡಿ ಅಂತ ಬೊಬ್ಬೆ ಹೊಡಿತಾ ಇದೆ, ಇನ್ನೊಂದು ಕಡೆ ತೆಹರಾನ್ ಟೈಮ್ಸ್ ಪತ್ರಿಕೆ ಬರಿತಾ ಇದೆ, ಇರಾನ್ ಮಾತುಕತೆಗೂ ಸಿದ್ಧ, ಯುದ್ಧಕ್ಕೂ ಸಿದ್ಧ ಅಂತ. ಇರಾನಿನ ಸುಪ್ರೀಂ ಲೀಡರ್ ಖಮೇನಿ ಅವರು ಬಹಳ ದಿನಗಳ ನಂತರ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಅವರು ತಮ್ಮ ಗುರುಗಳಾದ ಖಮೇನಿಯವರ ಸಮಾಧಿಗೆ ಭೇಟಿ ನೀಡಿದ್ದಾರೆ. ಇದು ಯುದ್ಧದ ಮುನ್ಸೂಚನೆನಾ? ನಾಯಕರು ಜನರಿಗೆ ಧೈರ್ಯ ತುಂಬಕ್ಕೆ ಈ ರೀತಿ ಮಾಡ್ತಾರ? ಇಲ್ಲಿ ಕೆಲವು ಕಾನ್ಸ್ಪಿರಸಿ ಥಿಯರಿಗಳು ಸಹ ಹುಟ್ಕೊಳ್ತವೆ. ಅಮೆರಿಕದಲ್ಲಿ ಈಗ ಜೆಫ್ರಿ ಎಪ್ಸ್ಟೀನ್ ಲಿಸ್ಟ್ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ದೊಡ್ಡ ದೊಡ್ಡ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳ ಬಣ್ಣ ಬಯಲಾಗ್ತಾ ಇದೆ. ಈ ಸುದ್ದಿಯಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಇರಾನ್ ಮೇಲೆ ಯುದ್ಧವನ್ನ ಶುರು ಮಾಡಲಾಗ್ತಾ ಇದೆಯಾ? ಅಥವಾ ಇಸ್ರೇಲ್ ಈಗ ಈ ಫೈಲ್ಸ್ಗಳನ್ನ ಬಳಸಿ ಅಮೆರಿಕವನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇರಾನ್ ಮೇಲೆ ದಾಳಿ ಮಾಡಿಸ್ತಾ ಇದೆಯಾ? ನೋಡಿ, ಇದೆಲ್ಲ ಊಹಾಪೋಹಗಳೇ ಇರಬಹುದು. ಆದರೆ ರಾಜಕೀಯದಲ್ಲಿ ನಥಿಂಗ್ ಹ್ಯಾಪನ್ಸ್ ಬೈ ಆಕ್ಸಿಡೆಂಟ್ ಅಂತಾರೆ. ಎಲ್ಲದಕ್ಕೂ ಒಂದು ಲಿಂಕ್ ಇದ್ದೇ ಇರುತ್ತೆ. ಒಂದು ವೇಳೆ ಇದು ನಿಜವಾಗ್ಲೂ ದಾಳಿಯಾಗಿದ್ರೆ ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತವಾಗ್ಲೂ ಇಲ್ಲ. ಇರಾನ್ ಪ್ರತಿದಾಳಿಯನ್ನ ಮಾಡಿದ್ರೆ ಪರ್ಷಿಯನ್ ಗಲ್ಫ್ನಲ್ಲಿ ತೈಲ ಸಾಗಾಟ ಬಂದಾಗಬಹುದು. ಅದೇನಾದ್ರೂ ಆದ್ರೆ ನಾಳೆ ಬೆಳಿಗ್ಗೆ ಪೆಟ್ರೋಲ್ ರೇಟ್ ಎಲ್ಲಿಗೆ ಹೋಗುತ್ತೆ ಅಂತ ಊಹಿಸೋಕು ಸಾಧ್ಯ ಆಗಲ್ಲ. ಭಾರತದ ಮೇಲೂ ಇದರ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಇರಾನ್ನಲ್ಲಿ ಹೊಗೆ ಆಡ್ತಾ ಇದೆ, ಆದ್ರೆ ಬೆಂಕಿ ಹಚ್ಚಿದ್ದು ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇರಾನ್ ಸರ್ಕಾರ ಮುಚ್ಚಿಡೋಕೆ ಟ್ರೈ ಮಾಡ್ತಾ ಇದೆ, ಇಸ್ರೇಲ್ ಮುಸುಮುಸಿ ನಗ್ತಾ ಇದೆ, ಅಮೆರಿಕ ಮೀಸೆ ತಿರುವಿ ನೋಡ್ತಾ ಇದೆ. ನನ್ನ ಪ್ರಕಾರ ಇದು ಫುಲ್ ಸ್ಕೇಲ್ ವಾರ್ ಆಗೋ ಸಾಧ್ಯತೆ ಕಮ್ಮಿ. ಯಾಕಂದ್ರೆ ಇರಾನಿಗೂ ಗೊತ್ತು, ಈಗ ಯುದ್ಧವನ್ನ ಮಾಡಿದ್ರೆ ತಾನು ಸರ್ವನಾಶ ಆಗೋದಂತೂ ಗ್ಯಾರಂಟಿ ಅಂತ. ಅಮೆರಿಕಾಗೂ ಗೊತ್ತು, ಹೊಸ ಯುದ್ಧ ಶುರು ಮಾಡಿದ್ರೆ ಎಲೆಕ್ಷನ್ ಹತ್ರ ಇರುವಾಗ ಕಷ್ಟ ಆಗುತ್ತೆ ಅಂತ. ಇದೊಂದು ಶಾಡೋ ವಾರ್ ಥರ. ಅಂದ್ರೆ ನೇರವಾಗಿ ಹೊಡೆದಾಡಲ್ಲ, ಆದ್ರೆ ಒಬ್ಬರಿಗೊಬ್ಬರು ಹೀಗೆ ಗುಪ್ತವಾಗಿ ಪೆಟ್ಟು ಕೊಟ್ಕೊಳ್ತಿರ್ತಾರೆ. ಆದ್ರೆ ಒಂದು ಮಾತು ನೆನಪಿರ್ಲಿ, ಇರಾನ್ ಹೇಳಿರೋದು ನಾವು ರೆಡಿ ಇದೀವಿ ಅಂತ. ಇರಾನಿನ ಈ ನೌಕಾ ಕಸರತ್ತು ಮುಗಿಯೋವರೆಗೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಮಿಸ್ಫೈರ್ ಇಡೀ ಪ್ರಪಂಚವನ್ನೇ ಸಂಕಷ್ಟಕ್ಕೆ ತಳ್ಳಬಹುದು. ಇದರ ಬಗ್ಗೆ ನಿಮಗೇನನಿಸುತ್ತೆ? ಇದು ಗ್ಯಾಸ್ ಸ್ಫೋಟನ ಅಥವಾ ಇಸ್ರೇಲ್ದು ಅಮೆರಿಕಾದೋ ಸೀಕ್ರೆಟ್ ಅಟ್ಯಾಕ್ ಇರಬಹುದಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.